ಮಾಹಿತಿಯನ್ನ ಪಡ್ಕೊಳ್ತೀನಿ. ಮೇಜರ್ ಜನರಲ್ ಆಗಿರುವಂತಹ ಸಂತೋಷ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರ ನಮಸ್ಕಾರ. ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ ಸರ್ಜಿಕಲ್ ಸ್ಟ್ರೈಕ್ ದಾಳಿ ಬಗ್ಗೆ? ನೋಡಿ, ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದಕ್ಕಿಂತ ಇದು ಒಂದು ನಮ್ಮ ಪ್ರಿಸೈಸ್ ಸ್ಟ್ರೈಕ್ ಅಂತ ನಾವು ಹೇಳ್ಬೋದು. ಅದನ್ನ ಯಾವ ರೀತಿಯಲ್ಲಿ ಜನಗಳು ಬೇಕಾದ್ರೂ ಗ್ರಹಿಸಬಹುದು. ಸರ್ಜಿಕಲ್ ಸ್ಟ್ರೈಕ್ ಅಂತಾನು ಹೇಳ್ಬೋದು. ಇದು ಒಂದು ನಮ್ಮ ಮೇಲೆ ದಾಳಿ ನಡೆದಾಗ ನಾವು ಪ್ರತ್ಯುತ್ತರ ನೀಡಬೇಕಾಗಿರೋದು ನಮ್ಮ ಧರ್ಮ. ಈಗ ಭಾರತ ದೇಶ ಅಂತ ಒಂದು ದೇಶದಲ್ಲಿ ಬಂದು ಉಗ್ರರ ಒಂದು ಇದನ್ನ ಬಳಸಿಕೊಂಡು ಪಾಕಿಸ್ತಾನ ನಡೆಸಿದಂತ ಒಂದು ದಾಳಿ ತುಂಬಾ ಹೀನಾಯಕರವಾದ ದಾಳಿ ಮಾಡಿದ್ರು ಅವರು. ಮಾಡಿದಾಗ ಅದಕ್ಕೆ ಪ್ರತ್ಯುತ್ತರ ನೀಡಬೇಕಾಗಿರೋದು ಭಾರತ ದೇಶದ ಒಂದು ಸೈನ್ಯ ಪಡೆಗಳು ಏನಿದೆ ಅದರ ಧರ್ಮವಾಗಿತ್ತು. ಇವತ್ತಿನ ಬೆಳಗ್ಗೆ ಏನು ದಾಳಿಯನ್ನು ನಡೆಸಿದ್ದಾರೆ, ಈ ದಾಳಿಗೆ ತುಂಬಾ ಒಂದು ಪ್ರಿಸೈಸ್ ರೀತಿಯಲ್ಲಿ ನಡೆಸಿದ್ದಾರೆ. ಇದನ್ನ ಅವರು ಸ್ಟಡಿ ಮಾಡಬೇಕು. ಸುಮ್ನೆ ಎದ್ದು ಹೋಗಿ ದಾಳಿ ನಡೆಸೋದಿಕ್ಕೆ ಅಂತ ನಡೆಸುವಂತ ವಿಷಯ ಅಲ್ಲ ಇದು. ಇದನ್ನ ಪೂರ್ತಿ ಸ್ಟಡಿ ಮಾಡಿ ಅಟ್ಯಾಕ್ ಆದ ನಂತರ ಆವತ್ತಿನ ಎಚ್ಚೆತ್ತ ನಮ್ಮ ಸೇನೆಯ ಪಡೆಗಳು ಒಳಗಡೆ ಹೋಗಿ ಅವರಲ್ಲಿ ಏನಿದೆ ರೆಕಾನೆನ್ಸ್ ಮಾಡಿ ಅದರ ಎಲ್ಲಾ ಒಂದು ದಾಖಲೆಗಳು ಮಾಹಿತಿಗಳನ್ನ ತಂದು ಅದನ್ನ ಕುಳಿತು ಒಂದು ಪ್ರಿಸೈಸ್ ರೀತಿಯಲ್ಲಿ ದಾಳಿ, ಇದರ ಒಂದು ಎಫೆಕ್ಟ್ ಏನಿದೆ ಈಗ ಅದಕ್ಕೆ ಪಾಕಿಸ್ತಾನ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ. ಒಂದು ಎರಡನೇದು, ನಾವು ಈ ರೀತಿ ದಾಳಿ ಮಾಡ್ದಿರ ಇದ್ರೆ ಅಲ್ಲಿ ಒಂದು ಏನನ್ನುತ್ತೆ ಕೈ ಕಟ್ಟಿ ಕುಳಿತಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ನಮ್ದು. ನಾಳೆ ದಿನ ಅವ್ರಿಗೆ ನಾವು ಒಂದು ಉತ್ತರ ಕೊಡ್ಬೇಕು. ನಮ್ಮ ಮೇಲೆ ನಾವು ಕಣ್ಣು ಹಾಕಿದ್ರು ನಾವು ನಿಮ್ಮ ಕಣ್ಣನ್ನು ಯಾವ ರೀತಿಯಾಗಿ ಕೀಳ್ಬೇಕು ಅಂತ ನಮಗ್ ಗೊತ್ತು ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೆ ಉತ್ತರ ನೀಡಬೇಕಾಗಿತ್ತು. ಅದನ್ನ ನಮ್ಮ ಭಾರತೀಯ ವಾಯುಪಡೆ ಇವತ್ತು ನೀಡಿದೆ. ಈ ಆಪರೇಷನ್ ನಡೆಸಬೇಕಾದ್ರೆ ತುಂಬಾ ಪ್ರಿಸೈಸ್ ಆಗಿ ಮಾಡಬೇಕಾಗುತ್ತೆ. ಇದು ಪ್ಲಾನ್ ಬಗ್ಗೆ ನಾವು ಅದು ಇಲ್ಲಿ ಒಂದು ಸುದ್ದಿ ವಾಹಿನಿಯಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದ್ರೆ ಇದು ದೇಶದ ಕೆಲವು ರಹಸ್ಯಗಳಿರ್ತವೆ. ಪ್ರತಿಯೊಂದು ದೇಶ ತನ್ನದೇ ಆದ ರಹಸ್ಯಗಳು, ತನ್ನದೇ ಆದ ಒಂದು ಸ್ಟ್ರಾಟಜಿ ಇರುತ್ತೆ. ಆ ಸ್ಟ್ರಾಟಜಿಯನ್ನು ಅವರು ಫಾಲೋ ಮಾಡಿ ಅವ್ರು ಮಾಡ್ಬೇಕಾಗಿರೋದು ಅದು ವಾಯುಪಡೆಯ ಅದು ಅಧಿಕಾರಿಗಳಿಗೆ ಬಿಟ್ಟಂತ ವಿಷಯ ಅದು. ಬಟ್ ಏನ್ ಇವತ್ತು ಮಾಡಿದ್ದಾರೆ ಇವರು, ಇದು ಮಾಡಬೇಕಾಗಿದ್ದು ಮಾಡಿ ತೋರಿಸಿದ್ದಾರೆ. ಇದರಿಂದ ಒಂದು ಒಳ್ಳೆ ಉತ್ತರವನ್ನ ಪಾಕಿಸ್ತಾನಕ್ಕೆ ನಾವು ನೀಡಿದ್ದೇವೆ. ಇವತ್ತು ಮುಂದೆ ಯಾವುದೇ ರೀತಿಯಾದ ನೀವು ಮಾಡಿದಾಗ ನಿಮ್ಮ ಒಳಗಡೆ ಬಂದು ಒಡೆಯುವಂತ ಸಾಮರ್ಥ್ಯ ಭಾರತ ದೇಶ ಹೊಂದಿದೆ. ಇವತ್ತಿನ ಒಂದು ವೈಮಾನಿಕ ಪಡೆಯಲ್ಲಿ ಏನಿದೆ, ನಮ್ಮ ಪಡೆಗಳಲ್ಲಿ ಇರುವಂತ ಕೇಪಬಿಲಿಟಿ, ವಿ ಆರ್ ಒನ್ ಆಫ್ ದಿ ಬೆಸ್ಟ್ ಪೀಪಲ್ ಅಕ್ರಾಸ್ ದಿ ಗ್ಲೋಬ್ ಅನ್ನೋದು ತೋರಿಸ್ಕೊಟ್ಟಿದೀವಿ ನಾವು. ಜನಗಳು ತುಂಬಾ ಜನ ಯಾರೇ ಇದನ್ನ ಇವತ್ತು ಒಂದು ದಾಳಿ ಮಾಡಿದೆಯಲ್ಲ ವಾಯುಪಡೆ, ಈ ಒಂದು ದಾಳಿಗೆ ಭಾರತೀಯನಾದ ಎಲ್ಲರೂ ನಿಂತು ಒಂದು ಸಲ್ಯೂಟ್ ಮಾಡ್ಬೇಕಂತ ಒಂದು ಸ್ಥಿತಿ ಇದೆ. ಇವತ್ತು ಮಾಡ್ಬೇಕು ನಾವು ಸಪೋರ್ಟ್ ಮಾಡ್ಬೇಕು ನಮ್ಮ ಪಡೆಗಳಿಗೆ. ಇದನ್ನ ಯಾವುದೇ ರೀತಿಯಾದ ಒಂದು ಸಾಕ್ಷ್ಯ ಕೇಳೋದಾಗ್ಲಿ, ಒಂದು ರಾಜಕೀಯ ಮಾಡೋದಾಗ್ಲಿ, ರಾಜಕೀಯವಾಗಿ ಮಾತಾಡೋದಾಗ್ಲಿ ಯಾರು ಇದನ್ನ ಮಾಡಬಾರ್ದು. ಇವತ್ತು ನಮ್ಮ ಭಾರತ ದೇಶ ಅನ್ನೋದನ್ನ ಬಂದವರು ಒಳಗಡೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದಾಗ ನಾವು ಉತ್ತರ ಕೊಡ್ಬೇಕಾಗಿರೋದು ನಮ್ಮ ಧರ್ಮವಾಗಿತ್ತು, ನಾವು ಕೊಟ್ಟಿದ್ದೇವೆ. ಇದಕ್ಕೆ ಸಪೋರ್ಟ್ ಮಾಡಿ ಮುಂದೆ ಅವರು ಏನೇ ಮಾಡಬೇಕಾದ್ರೂ ಒಂದು ಭಯ ಇರ್ಬೇಕು ಅವ್ರಿಗೆ. ಸರ್, ಒಂದು ಈ ಪಾಕಿಸ್ತಾನಕ್ಕೆ ಭಯ ಅನ್ನುವ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವ್ ಏನು ಸಾಕಷ್ಟು ಬಾರಿ ಯುದ್ಧ ಆಗಿದೆ, ಯುದ್ಧದಲ್ಲಿ ಎಲ್ಲಾ ಬಾರಿ ಕೂಡ ಭಾರತನೇ ಗೆದ್ದಿದೆ. ಈ ಕಾರ್ಗಿಲ್ ಯುದ್ಧ ಆಗ್ಲಿ, 74ರ ಯುದ್ಧ ಆಗ್ಲಿ, ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿ, ಅದಾದ ಮೇಲೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಬಿಟ್ಟಿಲ್ಲ. ಉಗ್ರರ ಮುಖಾಂತರ ಇಲ್ಲಿ ಭಾರತದಲ್ಲಿ ಸಾಕಷ್ಟು ಉಗ್ರ ಚಟುವಟಿಕೆಗಳನ್ನು ಮಾಡ್ತಾನೆ ಇದೆ. ಸೊ ಪಾಕಿಸ್ತಾನಕ್ಕೆ ಇನ್ನೂ ಯಾವ ರೀತಿಯಾಗಿ ನಾವು ಎಚ್ಚರಿಕೆಯನ್ನ ಕೊಡಬೇಕು ಅಂತ ನೋಡಿ, ಪಾಕಿಸ್ತಾನ ವಿಚಾರ ಬಂದಾಗ ಅದು ಎದುರಾಗಿ ಬಂದು ನಿಂತು ಯುದ್ಧ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಪಾಕಿಸ್ತಾನ ಇಲ್ಲ. ಅವ್ರು ಏನೇ ಹೇಳ್ಕೋಬಹುದು. ಈಗ ನಿಂತು ಸುಮ್ನೆ ಮಾತಾಡೋದ್ರಿಂದ ಏನು ಪ್ರಯೋಜನ? ಅವ್ರು ಏನು ಮಾಡ್ತಾ ಇದಾರೆ, ಒಂದು ಪ್ರಾಕ್ಸಿ ವಾರ್ ನಡೆಸ್ತಾ ಇದಾರೆ ನಮ್ಮ ಮೇಲೆ. ಈ ಭಯೋತ್ಪಾದಕರನ್ನ ಯೂಸ್ ಮಾಡ್ಕೊಂಡು ಆ ಭಯೋತ್ಪಾದಕರನ್ನ ಒಳಗಡೆ ಕಳಿಸಿ ನಮ್ಮ ಜನಗಳಿಂದಾನೇ ಸಪೋರ್ಟ್ ತಗೊಂಡು ನಮ್ಮ ಒಂದು ಸೇನಾಪಡೆಗಳ ಮೇಲೆ ಒಂದು ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಈ ಒಂದು ರೀತಿಯಾದ ದಾಳಿಗಳು ನಡೆಸೋದು ಯಾವುದೇ ಒಬ್ಬ ಧೈರ್ಯವಂತ ಮನುಷ್ಯ ಮಾಡೋದಿಲ್ಲ. ಇದು ಒಂದು ರಾಷ್ಟ್ರ ಮಾಡೋದಿಲ್ಲ. ಈ ಪಾಕಿಸ್ತಾನ ಅನ್ನೋದಕ್ಕೆ ಎಥಿಕ್ಸ್ ಅನ್ನೋದಿಲ್ಲ, ಒಂದು ಧರ್ಮ ಅನ್ನೋದಿಲ್ಲ ಇವ್ರಿಗೆ. ಇವ್ರಿಗೆ ಏನು ಮಾಡ್ತಾ ಇದಾರೆ, ಕಾಶ್ಮೀರ ಬೇಕು ಅಂತಾರೆ. ಆ ಕಾಶ್ಮೀರ ಯಾರ್ದಾಗಿತ್ತು? ಕಾಶ್ಮೀರ ನಮ್ಮ ರಾಷ್ಟ್ರಕ್ಕೆ ಸೇರಿದಂತ ಒಂದು ಜಾಗ. ಆ POK ಅಲ್ಲಿ ಹೋದ್ರಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಮಾಡ್ಕೊಂಡ್ರಿ. ಇವತ್ತು ಅಲ್ಲಿನ ಒಂದು ಅಭಿವೃದ್ಧಿ ಪರಿಸ್ಥಿತಿ ನೋಡಿ ತುಂಬಾ ಹೀನಾಯಕರ ಪರಿಸ್ಥಿತಿಯಲ್ಲಿದೆ. ತಮ್ಮ ಒಂದು ಪಾಕಿಸ್ತಾನನೇ ಭಿಕ್ಷೆ ಬೇಡೋ ಲೆವೆಲ್ ಅಲ್ಲಿ ಇದೆ. ಇವತ್ತು ಭಿಕ್ಷೆ ಬೇಡುವಂತ ಪರಿಸ್ಥಿತಿಯಲ್ಲಿ ಇದೆ. ಅದು ಅವರ ಎಕಾನಮಿ ಇವತ್ತು ಡೋಲ್ ಡ್ರಮ್ ಎಕಾನಮಿ. ಅವ್ರು ಹೋಗಿ ಭಿಕ್ಷೆ ಬೇಡ್ತಾರೆ ಎಲ್ಲಾ ರಾಷ್ಟ್ರಗಳ ಮುಂದೆ ನಿಂತ್ಕೊಂಡು. ಈಗ ಏನ್ ಮಾಡ್ತಾ ಇದಾರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ? ಯಾಕೆ ಇವರು ಇದರಲ್ಲಿ ಅವ್ರ ಜಯ ಸಿಗ್ತಾ ಇದೆ ಅಂದ್ರೆ, ಈ ಟೆರರಿಸಂ ಅನ್ನೋದು ಏನಿದೆ ಇದು ಪ್ರಾಕ್ಸಿ ವಾರ್. ಇದು ಒಳಗಡೆ ಕಳಿಸಿ ಬ್ರೀಡ್ ವಿತ್ 1000 ಕಟ್ಸ್ ಅಂತಾರೆ. ಈಗ ನಿಮಗೆ ಒಂದು ಗುಂಡು ಹಾರಿಸಿದಾಗ ಆ ಗುಂಡು ತಗಲಿದ ತಕ್ಷಣ ನೀವು ಸತ್ತೋಗ್ತೀರಾ. ಅದೇ ನಮಗೆ ಗುಂಡು ಹಾರಿಸ್ತೀರಾ, ನಾನು ಒಂದು ಚಾಕು ತಗೊಂಡು 4 ಜಾಗದಲ್ಲಿ ಕಟ್ ಮಾಡಿದಾಗ ಎಲ್ಲಿ ಅಂತ ಟ್ರೀಟ್ಮೆಂಟ್ ಕೊಟ್ಕೊಂತೀರಾ ನೀವು? ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಇಂಡಿಯಾನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅದು ಫೇಕ್ ಕರೆನ್ಸಿ ಆಗಿರ್ಬೋದು,
ನಮ್ಮಲ್ಲಿರೋ ಜನಗಳನ್ನ ಒಂದು ತಪ್ಪು ದಾರಿಗೆ ಎಳೆಯೋದು ಆಗಿರ್ಬೋದು, ಡ್ರಗ್ಸ್ ಸಪ್ಲೈ ಆಗಿರ್ಬೋದು, ಟೆರರಿಸಂ ಆಗಿರ್ಬೋದು, ಈ ರೀತಿಯಾಗಿ ಇಂಡಿಯಾನ ಅದು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಇದಕ್ಕೆ ನಾವು ಎಲ್ಲರೂ ಒಂದಾಗಿ ಸೇರಿ ಒಗ್ಗೂಡಿ ಮಾಡಿದಾಗ ಅವ್ರು ಏನೂ ಮಾಡೋದಕ್ಕಾಗೋದಿಲ್ಲ. ಇವತ್ತು ಒಂದು ಟೆರರಿಸಂ ಕಾಶ್ಮೀರದಲ್ಲಿ ಆಗ್ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಯಾರು? ಸಪೋರ್ಟ್ ಇಲ್ದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಒಬ್ಬ ಪೂರ್ತಿ ನಮ್ಮಲ್ಲಿ ಇರೋ ಜನಗಳು, ಕೆಲವು ಕಾಶ್ಮೀರ ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅವ್ರಿಗೆ ಲಾಜಿಸ್ಟಿಕ್ಸ್ ಕೊಡಿ. ಈಗ ನಡೆದ ಪುಲ್ವಾಮಾ ದಾಳಿನೇ ತೆಗೆದುಕೊಳ್ಳಿ. ಆ ಪುಲ್ವಾಮಾ ದಾಳಿ ನಡೆದಂತಹ ಒಂದು ಏನ್ ಎಕ್ಸ್ಪ್ಲೋಸಿವ್ಸ್ ಇತ್ತು, ಅದು ಪಾಕಿಸ್ತಾನ ಆರ್ಮಿಯಿಂದ ಸಪ್ಲೈ ಆದಂತಹ ಎಕ್ಸ್ಪ್ಲೋಸಿವ್ಸ್. ಆ ಎಕ್ಸ್ಪ್ಲೋಸಿವ್ಸ್ ಇಂಡಿಯಾ ಒಳಗಡೆ ಹೇಗೆ ಬಂತು, ಯಾವ ರೀತಿಯಾಗಿ ಬಂತು? ಅದಕ್ಕೆ ಲಾಜಿಸ್ಟಿಕ್ಸ್ ಕೊಟ್ಟವ್ರು ಯಾರು? ಅದಕ್ಕೆ ವೆಹಿಕಲ್ ಕೊಟ್ಟವ್ರು ಯಾರು? ಅದಕ್ಕೆಲ್ಲ ಸ್ಟಡಿ ಮಾಡಿಸ್ತವ್ರು ಯಾರು? ಇಲ್ಲಿನ ಲೋಕಲ್ ಜನಗಳು ಸೇರಿರ್ತಾರೆ. ಅವ್ರನ್ನ ಗೊತ್ತಾಗಿದೆಯಲ್ಲ ಸರ್, ಆ ಗಾಡಿ ಕಾಶ್ಮೀರದವ್ರದೇ ಅಂತ. ಹೌದು, ಸಜಾದ್ ಭಟ್ ಅನ್ನೋರ್ದು ಒಂದು ಗಾಡಿ ಆಗಿದ್ದು, ಅವನು ಸಹ ಒಂದು JEM ಅಂತ ಏನು ಗ್ರೂಪ್ ಇದೆ, ಗ್ರೂಪ್ಗೆ ಸೇರಿದವನಂತಾಗಿದ್ದು ಹೊರಗಡೆ ಬಂದಿದೆ. ಇದು ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಏನಿರ್ತಾರೆ, ಇವರು ಟೆರರಿಸ್ಟ್ ಗಿಂತ ಡೇಂಜರ್. ಇವರು ಹೌದು, ಇವರು ಓವರ್ ಗ್ರೌಂಡ್ ಹೊರಗಿನ ಟೆರರಿಸ್ಟ್ ಅಥವಾ ಬೇರೆ ಒಬ್ಬ ಪ್ರತಿ ವಿರೋಧಿಗಳನ್ನ ಎದುರಿಸೋದು ಈಸಿ, ಒಳಗಿರುವಂತವ್ರನ್ನ ಎದುರಿಸೋದೇ ಕಷ್ಟ. ಯಾರು ಅಂತಾನೆ ಗೊತ್ತಾಗೋದಿಲ್ಲ. ನೀವ್ ಹೇಳಿದ ವಿಷಯ ತುಂಬಾ ಕರೆಕ್ಟ್ ಆಗಿದೆ. ನಾನು ಹೇಳ್ತೀನಿ, ಈಗ ಏನಾಗುತ್ತೆ ಅಂದ್ರೆ, ಒಬ್ಬ ಶತ್ರು ಅಂತ ಗೊತ್ತಾದಾಗ ಅವನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೇಕು, ಅವನ ಇದು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಈಗ ನಮ್ಮಲ್ಲಿ ಮಿತ್ರನಾಗಿ ಶತ್ರು ಕೆಲಸ ಮಾಡಿದಾಗ ನೀವ್ ಯಾವ ರೀತಿಯಾಗಿ ಅವನ್ನ ಫೈಂಡ್ ಔಟ್ ಮಾಡ್ತೀರಾ? ಆಗೋದಿಲ್ಲ. ಇವತ್ತವರೆಗೂ ನಮ್ಮ ಟೆರರಿಸಂ ಅಲ್ಲಿ ಏನ್ ಇದಾಗಿದೆ ಕಾಶ್ಮೀರಲ್ಲಿ, ಈಗ ಸೌತ್ ಕಾಶ್ಮೀರ್ ಅಂತ ಏನ್ ಕರೀತೀರಾ, ಮೊನ್ನೆ ಪುಲ್ವಾಮಾ ದಾಳಿ ನಡೆದಂತ ಸ್ಥಳ, ಈ ಸೌತ್ ಕಾಶ್ಮೀರದಲ್ಲಿ ಇವತ್ತಿಂದಲ್ಲ, ಇವತ್ತು 15-16 ವರ್ಷಗಳಿಂದ ಇದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಇದೇ ರೀತಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಈಗ ಭಾರತೀಯ ಸೇನೆಗಳಿಗೆ ನೀವು ಫ್ರೀಡಮ್ ಕೊಟ್ಟಾಗ ಅವ್ರು ಮಾಡುವಂತ ಒಂದು ಇದನ್ನ ಕೊಟ್ಬಿಟ್ಟಾಗ ನೀವು, ನಮಗೆ ಇದೆಲ್ಲ ಒಂದು 15-20 ದಿನಗಳದ ಕೆಲಸ. ಇದು 15-20 ದಿನಗಳಲ್ಲಿ ಇದನ್ನ ನಾವು ಕಂಟ್ರೋಲ್ ಮಾಡಬಹುದು. ಬಟ್ ಏನಾಗುತ್ತೆ, ನಾವು ಒಂದು ಸಂವಿಧಾನಿಕ ರಾಷ್ಟ್ರ ಆಗಿರೋದ್ರಿಂದ ನಾವು ಕಾನೂನಿನ ಒಂದು ಏನಿದೆ ನಮ್ಮ ಒಂದು ಬೌಂಡ್ರಿ, ಅದ್ರೊಳಗಡೆ ಕೆಲಸ ಮಾಡ್ಬೇಕು ನಾವು. ಈಗ ನಮ್ಮ ಮೇಲೆ ಕಲ್ತೂರಾಟ ನಡೆಸ್ತಾರೆ. ಆ ಕಲ್ತೂರಾಟಕ್ಕೆ ನಾವು ಉತ್ತರ ಕೊಡ್ಬೇಕಾದ್ರೆ 10 ನಿಮಿಷದ ಕೆಲಸ ನಮಗೆ. ಅವ್ರು ನಮ್ಮ ಉತ್ತರ ನಾವು ಕೊಟ್ಬಿಟ್ಟಾಗ ತುಂಬಾ ಸಾವು ನೋವುಗಳಾಗುತ್ತೆ ಅಲ್ಲಿ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸೇನೆಗೆ ಒಂದು ಲಿಮಿಟ್ ಇರುತ್ತೆ, ಒಂದು ಪೇಷನ್ಸ್ ಅನ್ನೋದು ಇರುತ್ತೆ ನಮಗೂ. ಸರ್, ಈಗ ಪ್ರಧಾನ ಮಂತ್ರಿಗಳು ಹೇಳ್ತಾ ಇದ್ರಲ್ಲ, ಪ್ರತಿಯೊಂದು ಸಭೆಯಲ್ಲೂ ಮಾತಾಡ್ತಾರೆ, ಫ್ರೀಡಮ್ ಕೊಟ್ಟಿದ್ದೀವಿ, ಯೋಧರು ಅವರಿಗೆ ಇಷ್ಟ ಬಂದಂತ ನಿರ್ಧಾರಗಳನ್ನ ಕೈಗೊಳ್ಬಹುದು. ಅಂದ್ರೆ ಈ ಒಂದು ಭಾಗವಾಗಿ ಈ ದಾಳಿಯನ್ನ ನಾವು ವಿಶ್ಲೇಷಣೆ ಮಾಡ್ಬೋದಾ? ನೋಡಿ, ಈಗ ಅವರು ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ, ನಾನು ಅದಕ್ಕೆ ತುಂಬಾ ಸಮ್ಮತವಾಗಿದ್ದೀನಿ. ಅದನ್ನ ನೀಡಬೇಕಾಗಿರೋದು ಅದೇನೋ ಒಂದು ಎಕ್ಸ್ಟ್ರಾರ್ಡಿನರಿಗೆ ಅವ್ರು ಕೊಡ್ಬೇಕಾಗಿಲ್ಲ. ಸೇನೆ ಒಂದು ಜಾಗದಲ್ಲಿ ನಿಯೋಜಿತ ಆದ್ಮೇಲೆ ಅದಕ್ಕೆ ತನ್ನದೇ ಆದ ಒಂದು ರೀತಿಯಾದ ಒಂದು ಸ್ಟ್ರಾಟಜಿ ಇರುತ್ತೆ, ಒಂದು ಟ್ಯಾಕ್ಟಿಕ್ಸ್ ಇರುತ್ತೆ, ವರ್ಕಿಂಗ್ ಪ್ರೋಸೆಸ್ ಇರುತ್ತೆ. ಆ ರೀತಿಯಾಗಿ ಅವ್ರು ಕೆಲಸ ಮಾಡ್ಬೇಕು. ಈಗ ಅವ್ರು ನಡೆಸಿ, ಈಗ IAF ಇಂಡಿಯನ್ ಏರ್ಫೋರ್ಸ್ ನಡೆಸಿದಂತ ದಾಳಿ ಒಂದು ಇಂಡಿಕೇಶನ್ ಕೊಡ್ತಾ ಇದೆ ಇವ್ರಿಗೆ, ವಿ ವಿಲ್ ನಾಟ್ ಟಾಲರೇಟ್ ಅಂತ. ಇದೇ ರೀತಿಯಲ್ಲಿ ಈಗ ಯಾವುದೇ ಒಬ್ಬ ಸೈನಿಕ ಅಲ್ಲಿ ಕೂತು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನ ಮೇಲೆ ಕಲ್ತೂರಾಟ ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ, ಅವನ ಮೇಲೆ ಅಟ್ಯಾಕ್ ನಡೆಯುತ್ತೆ, ಅವ್ನ್ ರಿಟಾಲಿಯೇಟ್ ಮಾಡದಿರ ಇದ್ರೆ ಅಲ್ಲಿ ಏನಂತ ಉತ್ತರ ಕೊಡ್ತಾ ಇದೀವಿ ನಾವು? ನಮ್ ಕೈಯಲ್ಲಿ ಆಗಲ್ಲ, ನಾವು ಕೈ ಕಟ್ ಕುಳಿತುಕೊಂಡಿದೀವಿ, ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅಂತ. ಅವ್ರಿಗೆ ಫ್ರೀಡಮ್ ಕೊಡ್ಬೇಕು. ಫ್ರೀಡಮ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಸೇನೆ ಏನಕ್ಕೆ ಡಿಪ್ಲಾಯ್ ಮಾಡ್ತಾ ಇದೀರಾ ನೀವು ಅಲ್ಲಿ? ಸೇನೆ ಡಿಪ್ಲಾಯ್ ಮಾಡೋದಕ್ಕೂ ಉತ್ತರನೇ ಇಲ್ವಲ್ಲ ಅಲ್ಲಿ. ಅಲ್ಲ, ಎಷ್ಟೇ ಲಕ್ಷ ಜನ ಸೈನಿಕರನ್ನ ಅಲ್ಲಿ ಡಿಪ್ಲಾಯ್ ಮಾಡಿದ್ರು ಯೂಸ್ಲೆಸ್ ಆಗ್ಬಿಡುತ್ತೆ. ಅಲ್ಲಿ ಏನಾಗುತ್ತೆ ಸರ್, ಕಾನೂನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಭಾರತೀಯ ಸೇನೆ ಯಾವುದೇ ಒಂದು ರೀತಿಯಾದ ಕಾನೂನನ್ನು ಬಿಟ್ಟು ಕೆಲಸ ಮಾಡಿಲ್ಲ. ಯಾಕಂದ್ರೆ ನಾನು ಅದೇ ಸೌತ್ ಕಾಶ್ಮೀರ್ನಲ್ಲಿ 3.5 ವರ್ಷಗಳು ಇದ್ದಂತವನು ನಾನು. ನಾನಿದ್ದ ಸಮಯದಲ್ಲಿ ತುಂಬಾ ಹೈ ಲೆವೆಲ್ ಆಫ್ ಟೆರರಿಸಂ ಆಕ್ಟಿವಿಟಿ ಇತ್ತಲ್ಲಿ ಇದೇ ಸೌತ್ ಕಾಶ್ಮೀರಲ್ಲಿ. ಇವತ್ತು ಒಂದು ರೀತಿಯಾಗಿ ಈ ಸರ್ಕಾರ ಈಗಿರುವಂತ ಪ್ರೆಸೆಂಟ್ ಸರ್ಕಾರ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಫೋರ್ಸಸ್ಗೆ, ಒಂದು ಫ್ರೀಡಮ್ ಕೊಟ್ಟಿದೆ. ಈ ಫ್ರೀಡಮ್ ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಈಗ ನಾವು ಆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ಕೋಆರ್ಡಿನೇಟೆಡ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್. ಈಗ IAF ನಡೆಸ್ತಾ ಇದ್ದಂತ ಆಕ್ಷನ್ ಅಲ್ಲಿಂದ ಆಯ್ತು. ಈಗ ಒಳಗಿಂದ ನಾವು ಕೂಮಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ನಮ್ಮಲ್ಲಿ ಎಲ್ಲ ಇಂಟೆಲಿಜೆನ್ಸ್ ಬರುತ್ತೆ, ಆ ಇಂಟೆಲಿಜೆನ್ಸ್ ನ ಆಕ್ಟ್ ಮಾಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ಕಾಶ್ಮೀರದಲ್ಲಿ ಏನ್ ನಮಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಸೇನೆಯ ಕೇಪಬಿಲಿಟಿ ಸಮಸ್ಯೆ ಅಲ್ಲ, ನಮಗೆ ಆ ಬರ್ತಾ ಇರುವಂತ ಮಾಹಿತಿಗಳ ಸಮಸ್ಯೆ ಇದೆ. ಈಗ ನಮಗೆ ಮಾಹಿತಿ ಬಂದಾಗ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ 10 ಜನ ಇದಾರೆ, 15 ಜನ ಇದಾರೆ ಅಂತ ಒಂದು ಪ್ರಿಸೈಸ್ ಆಕ್ಷನಬಲ್ ಇಂಟೆಲಿಜೆನ್ಸ್ ಅಂತೀವಿ ನಾವು. ಕೆಲವು 2 ತರದ ಇಂಟೆಲಿಜೆನ್ಸ್ ಬರುತ್ತೆ. ಒಂದು ಜನರಿಕ್ ಇಂಟೆಲಿಜೆನ್ಸ್ ಬರುತ್ತೆ ನಮ್ಗೆ, ಈ ಏರಿಯಾದಲ್ಲಿ ಇದ್ರು ಅಂತ. ನಮಗ್ ಬೇಕಾಗಿರೋದು ಪಿನ್ ಪಾಯಿಂಟ್, ಈ ಏರಿಯಾದಲ್ಲಿ ಇದೇ ಜಾಗದಲ್ಲಿ ಎಲ್ಲಿದ್ದಾರೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಅದು ಬಂದ್ರೆ ಇಟ್ ಟೇಕ್ಸ್ ನೋ ಟೈಮ್. ಟುಡೇ ಅವರ್ ಫೋರ್ಸಸ್ ಆರ್ ವೆಲ್ ಟ್ರೈನ್ಡ್. ನೀವು ರಾಷ್ಟ್ರೀಯ ರೈಫಲ್ಸ್ ಫೋರ್ಸಸ್ ಏನ್ ನೋಡ್ತಾ ಇದಾರೆ ಕಾಶ್ಮೀರಲ್ಲಿ, ಒನ್ ಆಫ್ ದಿ ಬೆಸ್ಟ್ ಟ್ರೈನ್ಡ್ ಆಂಟಿ ಟೆರರಿಸಂ ಫೋರ್ಸ್ ಅಂತ ಹೇಳ್ಬೋದು ನಾನು ನಮ್ಮ ಸೌತ್ ಏಷ್ಯಾದಲ್ಲಿ.
ವಿ ಹ್ಯಾವ್ ಬಿನ್ ವೆಲ್ ಟ್ರೈನ್ಡ್. ನಮ್ಮ ಒಂದು ಟ್ರೂಪ್ಸ್ ಏನಿರುತ್ತೆ ನಾವು 3 ವರ್ಷಕ್ಕೆ ಅವ್ರನ್ನ ಡೆಪ್ಯುಟೇಷನ್ ಕಳಿಸ್ತೀವಿ. ಅದೇ ಸರ್, ಒಬ್ಬರನ್ನ ಹೋಗಿ ಇಟ್ಕೊಂಡ್ರೆ ಈಗ ಮಾನವ ಹಕ್ಕುಗಳ ಆಯೋಗ ಅವರು ಇವರು ಅಂತ ಬರ್ತಾರೆ ಇವಾಗ. ಅದು ಒಂದು ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಒಂದು ಸಿಂಪಲ್ ಸ್ವಾತಂತ್ರ್ಯ ಕೇಳ್ತಾ ಇದ್ದಿದ್ದು ಸೈನಿಕರು. ಹೌದು, ಅದಕ್ಕೊಂದು ಸಿಂಪಲ್ ಉತ್ತರ ಹೇಳ್ತೀನಿ ಸರ್ ನಾನು. ಕೈ ಕಟ್ಬಿಟ್ಟು ಕಾಲ್ ಕಟ್ಬಿಟ್ಟು ನೀರೊಳಗೆ ಬಿಸಾಕ್ಬಿಟ್ಟು ನೀವು ಈಜಿ ಅಂದ್ರೆ ಏನ್ ಮಾಡ್ತೀರಾ ನೀವು? ನಾವು ಆಗೋದಿಲ್ವಲ್ಲ ಈಜೋದಿಕ್ಕೆ. ಆ ರೀತಿ ಇದಂತ ಪರಿಸ್ಥಿತಿನ ಹೊರಗಡೆ ತೆಗಿಬೇಕು. ಒನ್ಸ್ ಯು ಡಿಪ್ಲಾಯ್ಡ್ ಯುವರ್ ಆರ್ಮ್ ಫೋರ್ಸಸ್, ಒನ್ಸ್ ಯು ಡಿಪ್ಲಾಯ್ಡ್ ಯುವರ್ ಆಂಟಿ ಟೆರರಿಸಂ ಫೋರ್ಸಸ್, ಗಿವ್ ದೆಮ್ ದಿ ಫುಲ್ ಲಿಬರ್ಟಿ, ಲೆಟ್ ದೆಮ್ ಡೂ ವಾಟ್ ಈಸ್ ರಿಕ್ವೈರ್ಡ್ ಟು ಬಿ ಕಂಟ್ರೋಲಿಂಗ್ ದಿ ಟೆರರಿಸಂ. ಇವತ್ತು ಟೆರರಿಸಂ ನ ಬೆನ್ನು ಮೂಳೆ ಮುರಿಬೇಕು ಅಂದ್ರೆ ಫಸ್ಟ್ ನಾವು ಇಂಟೆಲಿಜೆನ್ಸ್, ಸೆಕೆಂಡ್ ಈ ಅನ್ನೆಸೆಸರಿ ಇಂಟರ್ಪ್ರಿಟೇಷನ್ಸ್ ಆಗುತ್ತಲ್ವಾ. ಈಗ ಸ್ಟೋನ್ ಫೆಲ್ಟಿಂಗ್ ವಿಷಯ ನೋಡಿ, ಸ್ಟೋನ್ ಫೆಲ್ಟಿಂಗ್ ಆದಾಗ ತುಂಬಾ ಸೈನಿಕರ ಮೇಲೆ ಕೇಸುಗಳು ಬುಕ್ ಮಾಡಿದ್ರು. ಇವತ್ತ 3 ವರ್ಷ ಮುಗಿದ ಮೇಲೆ ಅವನು ಟ್ರಾನ್ಸ್ಫರ್ ಆಗಿ ಮತ್ತೆ ಎಲ್ಲಾನ ಹೋಗ್ಬೇಕು. ಬಟ್ ಆ ಕೇಸ್ ಅಲ್ಲೇ ನಡೀತಾ ಇರುತ್ತೆ ಕಾಶ್ಮೀರಲ್ಲಿ. ಅವನ್ ಮತ್ತೆ ಹೋಗ್ಬೇಕಾದ್ರೆ ಯಾರು ಅವನಿಗೆ ಸಪೋರ್ಟ್ ಮಾಡ್ತಾರೆ? ಯಾರು ಧೈರ್ಯ ಮಾಡ್ತಾರೆ? ಇವತ್ತು ನೀವೇ ಆಗಿರ್ಬೋದು, ನಾನೇ ಆಗಿರ್ಬೋದು, ಯಾವುದೇ ಒಬ್ಬ ಭಾರತೀಯನ ಆಗಿರ್ಬೋದು, ಆ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಒಪ್ಕೊಂತೀವ ಇದನ್ನ? ಅಲ್ಲ, ಪುಲ್ವಾಮಾ ದಾಳಿಯಾದ ಮರುಕ್ಷಣನೇ ಅಲ್ಲಿ ಕಲ್ಲು ತೂರಾಟ ಆಗುತ್ತೆ ಅಂದ್ರೆ ಇನ್ನೆಂತಹ ಮನಸ್ಥಿತಿಯ ಜನ ಅಲ್ಲಿ ಇದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಸರ್, ಈ ಕಲ್ಲು ತೂರಾಟ ಅನ್ನೋದು ತುಂಬಾ ಜಾಸ್ತಿ ಆಗಿರೋದು 5 ವರ್ಷಗಳಿಂದ. ಹೌದು. ಇದಕ್ ಮುಂಚೆನೂ ನಾವು ಅಲ್ಲಿ ಆಪರೇಷನ್ಸ್ ಮಾಡಿದ್ದೇವೆ. ಆಪರೇಷನ್ಸ್ ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ. ಇವತ್ತು ಏನಾಗ್ತಾ ಇದೆ, ಕೆಲವು ಆಪರೇಷನ್ಸ್ ಎಲ್ಲ ನಾವು ಲೈವ್ ತೋರಿಸ್ತಾ ಇದೀವಿ. ಹಿಂದಿನ ಸಮಯದಲ್ಲಿ ಯಾವ್ದು ಲೈವ್ ತೋರಿಸ್ತಾ ಇರ್ಲಿಲ್ಲ, ಮೀಡಿಯಾನು ಒಳಗಡೆ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದ ಸೇಫ್ಟಿ ರೀಸನ್ಸ್. ಇವತ್ತು ಎಲ್ಲ ಬರ್ತಾ ಇರೋದ್ರಿಂದ ಎಲ್ಲ ಭಾರತೀಯರಿಗೆ ಗೊತ್ತಾಗ್ತಾ ಇದೆ ಅಲ್ಲಿ ಆಕ್ಚುಲಿ ಏನಾಗ್ತಾ ಇದೆ ಅಂತ. ಈಗ ನನಗೆ ಏನಾಗ್ಬಿಡುತ್ತೆ, ಟೆರರಿಸ್ಟ್ ನ ಇದು ಮಾಡೋದು, ಎಲಿಮಿನೇಟ್ ಮಾಡೋದು, ನ್ಯೂಟ್ರಲೈಸ್ ಮಾಡೋದು ದೊಡ್ಡ ವಿಷಯ ಆಗಿರೋದಿಲ್ಲ. ಬಟ್ ಈ ಪಬ್ಲಿಕ್ ಸುತ್ತಕೊಂಡು ಕಲ್ಲು ತೂರಾಟ ಮಾಡಿದಾಗ ನನ್ನ ಒಂದು ಟ್ರೂಪ್ಸ್ ನ ಹೊರಗಡೆ ತಗೊಂಡ್ಬರೋದು ನನಗೆ ಕಷ್ಟ ಆಗ್ಬಿಡುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಸೈನಿಕನ ಏನ್ ಮಾಡ್ಬೇಕು? ಈಗ ಒಬ್ಬ ಸೈನಿಕ ಇರುವಂತ ಜಾಗದಲ್ಲಿ ನನಗೆ 5 ಸೈನಿಕರು ಇಡಬೇಕಾಗುತ್ತೆ ಅವಾಗ, ಜಸ್ಟ್ ಟು ಗೆಟ್ ಮೈಸೆಲ್ಫ್ ಸೇಫ್ ಅಂಡ್ ಕಮ್ ಔಟ್ ಫ್ರಮ್ ದಟ್ ಪ್ಲೇಸ್ ಆಫ್ ಆಪರೇಷನ್. ಈಗ ಏನಾಗಿದೆ ಒಂದಿಲ್ಲಿ ಪ್ರಶ್ನೆ, ಓಕೆ, ಇವತ್ತಿನ ಪರಿಸ್ಥಿತಿಗೆ ನೋಡೋದಾದ್ರೆ ಈಗ ಅಲ್ಲಿ IAF ಅವರು ದಾಳಿಯನ್ನ ಮಾಡಿದ್ದಾರೆ. ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಸುಮಾರು 200-300 ಜನ ಈ ಉಗ್ರರು ಆ ಒಂದು ಶಿಬಿರಗಳ ಮೇಲೆ ದಾಳಿಯಾಗಿದೆ. 200-300 ಜನ ಉಗ್ರರು ಕೂಡ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಇದೆ ಮಾಹಿತಿ. ಬಟ್ ಈಗ ಇನ್ನಷ್ಟು ಎಚ್ಚರಿಕೆ, ಪಾಕಿಸ್ತಾನ ಸೈಲೆಂಟ್ ಆಗ್ಬಿಡ್ಬೇಕು, ಮತ್ತೆ ಮಾತಾಡ್ಲೇಬಾರ್ದು ಅನ್ನೋದಾದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ಭಾರತೀಯ ಸೇನೆ? ಸರ್, ಈಗ ನೋಡಿ, ಇಲ್ಲಿ ಏನಾಗುತ್ತೆ, ಇವತ್ತು ನಾವು ದಾಳಿ ನಡೆಸ್ತೀವಿ. ಇವತ್ತಿನ ಮುಂಜಾನೆ ನಡೆದಿರುವಂತ ದಾಳಿ, ಅದ್ರ ರಿಟಾಲಿಯೇಷನ್ ಆಗಲೂಬಹುದು, ಆಗದಿರನು ಇರಬಹುದು. ಯಾಕಂದ್ರೆ ಅವರು ಸುಮ್ನೆ ಕೂತ್ಕೊಳ್ಳುವಂತ ರಾಷ್ಟ್ರನೂ ಅಲ್ಲ. ಬಟ್ ಈಗ ನಡೆಸಿರುವಂತ ದಾಳಿಯಲ್ಲಿ ಅವ್ರು ರಿಟಾಲಿಯೇಷನ್ ಮಾಡೋದು ಏನು ನಮ್ಗೆ ಕಾಣಿಸ್ತಾ ಇಲ್ಲ. ಮಾಡುವಂತ ಒಂದು ಧೈರ್ಯನ ಅವ್ರು ಮಾಡೋದಿಲ್ಲ. ಇವ್ರು ಏನ್ ಮಾಡಬಹುದು, ಈ ಒಂದು ಯಾವುದೇ ಒಂದು ಸರ್ಜಿಕಲ್ ಸ್ಟ್ರೈಕ್ಸ್ ಆಗ್ಲಿ ಇದಾಗ್ಲಿ ಆದ ನಂತರ ಅವ್ರು ಈ ಟೆರರಿಸ್ಟ್ ಮುಖಾಂತರ ಆಕ್ಟಿವಿಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಡೆದಂತ ಒಂದು POK ಅಲ್ಲಿ ಎಷ್ಟು ಶಿಬಿರಗಳಿದಾವೆ. ಈಗ ಜೈಷ್ ಇ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಇ ತೈಬಾದ್ ಆಗಿರ್ಬೋದು, ಇನ್ನೊಂದು ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಈ ರೀತಿಯಾದ ದಾಳಿಗಳು ಕಂಟಿನ್ಯೂ ಆಗ್ಬೇಕು. ಅಲ್ಲ, ಯಾಕೆಂದ್ರೆ ಅವರ ಸೇನೆಯಲ್ಲಿ ಶಕ್ತಿ ಇಲ್ಲ ಈಗ ನಮ್ಮ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿ ನಾವೇನೋ ಒಂದು ಸಾಧಿಸ್ಬಿಡ್ತೀವಿ ಅನ್ನೋದಕ್ಕೆ. ನೀವ್ ಹೇಳ್ದಂತೆ ಈ ಉಗ್ರನ್ನ ಕಳಿಸ್ಬಿಟ್ಟೆ ಏನಾದ್ರು ಮಾಡ್ಬೇಕಷ್ಟೇ. ಹೌದು ಸರ್, ಈಗ ಅವ್ರ ಸ್ಟ್ರಾಟಜಿ ನಡೆದಿರೋದೇ ಇದು. ಅವ್ರಿಗೆ ಮುಂದೆ ಬಂದು ಹೊಡೆದಾಡೋ ಅಂತ ಒಂದು ಧೈರ್ಯ ಇಲ್ಲ. ಮುಂದೆ ಬಂದು ಹೊಡೆದಾಡಿದ್ರೆ ಅವ್ರಿಗೆ ಯಾವತ್ತೋ ಉತ್ತರ ಕೊಟ್ಟು ಕಳಿಸ್ತಾ ಇತ್ತು ಭಾರತ. ಈಗ ಹಿಂದಿನಿಂದ ಬಂದಾಗ, ಈಗ ನಾನು ಒಂದು 1000 ಜನ ಪಬ್ಲಿಕ್ ಇದಾರಪ್ಪ, 1000 ಜನ ಪಬ್ಲಿಕ್ ಒಳಗಡೆ ಒಬ್ಬ ಟೆರರಿಸ್ಟ್ ಸೇರ್ಕೊಂಡಾಗ ನಾನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು? 999 ಜನ ತೆಗೆದು ಒಬ್ಬನ್ನ ನಾನು 1000 ಜನನು ಸಾಯಿಸೋದಕ್ಕೆ ಆಗೋದಿಲ್ವಲ್ಲ. 1000 ಜನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆ ರೀತಿ ಮಾಡ್ಬೇಕಾಗಿದ್ರೆ ಕಾಶ್ಮೀರದ ವಿಷಯ ಯಾವಾಗೂ ಸಾಲ್ವ್ ಆಗ್ಬಿಡ್ತಾ ಇತ್ತು. ಅವರು ನನ್ನ ಜನಗಳೇ, ನನ್ನ ರಾಷ್ಟ್ರದ ಒಂದು ಇವರೇ, ಅವರು ನಾಗರಿಕರೇ ಅವರು. ಈಗ ನಾಗರಿಕರ ಮಧ್ಯದಲ್ಲಿ ಸೇರ್ಕೊಂಡ್ರೆ ಈ ನರಿಗಳನ್ನ ಏನ್ ಮಾಡ್ಬೇಕು ನಾನು? ಯಾವ ರೀತಿಯಾಗಿ ತೆಗಿಬೇಕು? ಅದೇ ನಮ್ಮ ಒಂದು ಸೇನೆಯ ಒಂದು ಕಾರ್ಯಾಚರಣೆಗಳು ನಡೀತಾ ಇರೋದು ಕಾಶ್ಮೀರದಲ್ಲಿ. ಈಗ ಕಾಶ್ಮೀರದಲ್ಲಿ ಇರುವಂತಹ ಜನಗಳು ಅರ್ಥ ಮಾಡ್ಕೋಬೇಕು ಏನಂತ. ಭಾರತ ಅವ್ರಿಗೇನೆ ಸಪೋರ್ಟ್ ಮಾಡಿ, ಭಾರತನೇ ಅವ್ರ ಕೈ ಹಿಡಿಯುವಂತದ್ದು ಒಂದು ರಾಷ್ಟ್ರ. ಈ ಪಾಕಿಸ್ತಾನ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇವತ್ತು ಅವ್ರಿಗೆ ತಿನ್ನೋದಕ್ಕೆ ನ್ಯಾಯವಾಗಿಲ್ಲ, ಅವ್ರಿಗೆ ಇರೋದಕ್ಕೆ ಇದಿಲ್ಲ, ಒಂದು ಲಾ ಅನ್ನೋದಿಲ್ಲ, ಒಂದು ಆರ್ಡರ್ ಅನ್ನೋದಿಲ್ಲ ಪಾಕಿಸ್ತಾನದಲ್ಲಿ. ಅವ್ರು ಯಾರು ನಂಬಿಕೊಂಡು ಯಾಕೆ ಈ ತರ ಹೊಡೆದಾಡ್ತಾ ಇದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಹೌದು, ಅಲ್ಲ ಅದು ಅಲ್ಲಿನ ಯುವಕರಿಗೆ ಅದ್ ಏನಕ್ಕೆ ಈ ರೀತಿಯಾಗಿ ಬಂದು ಭಾರತದ ವಿರುದ್ಧ ದ್ವೇಷವನ್ನ ತೀರ್ಸ್ಕೊಳ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಸರ್, ಕಾಶ್ಮೀರದಲ್ಲಿ ಅಲ್ಲಿ ಅವರೇ ಬೆಗ್ಗರ್ಸ್ ಆಗಿದ್ದಾರೆ ಪಾಕಿಸ್ತಾನದವರು. ಹೌದು,
ಇಲ್ಲಿರೋರ್ನ ಬೇರೆ ಮೈಂಡ್ ವಾಶ್ ಮಾಡ್ಬಿಟ್ಟು ಇವ್ರ ಮುಖಾಂತರ ಭಾರತದ ಮೇಲೆ ಸೇಟ್ ತೀರ್ಸ್ಕೊಳ್ತಾ ಇದಾರೆ. ಅದ್ಯಾವುದು ಅರ್ಥನೇ ಆಗ್ತಾ ಇಲ್ವಲ್ಲ ಯುವಕರಿಗೆ. ಇಲ್ಲಿ ಸರ್ ಇಲ್ಲಿ ಏನಾಗಿದೆ, ಒಂದು ನೀವು ಟೆರರಿಸಂ ನೋಡಿದಾಗ ಇಸ್ಲಾಮೈಸೇಷನ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಸುಳ್ಳು ಒಂದು ಇದು ಒಂದು ಏನಂತ ನಾವು ಸ್ವರ್ಗದ ರೀತಿಯಲ್ಲಿ ಇದು ಕ್ರಿಯೇಟ್ ಮಾಡಿ ತೋರಿಸೋದು. ಈಗ ನೀವು ಸಿರಿಯಾ ವಿಷಯ ತಗೊಳ್ಳಿ. ಈ ಸಿರಿಯಾಗೆ ಹೋದಂತಹ ಯುವಕರಿದಾರಲ್ಲ ಅಕ್ರಾಸ್ ದಿ ಗ್ಲೋಬ್, ಅವ್ರಿಗೆ ಸಿರಿಯಾದ ಒಂದು ಕೆಲವು ವಿಡಿಯೋಗಳು ನೋಡಿದೇವೆ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕಾದ್ರೆ ತುಂಬಾ ವಿಷಯಗಳನ್ನ ನೋಡ್ತಾ ಇದ್ವಿ. ದ ವೇ ದೇ ಪ್ರೊಜೆಕ್ಟೆಡ್ ಸಿರಿಯಾ ಇಸ್ ಲೈಕ್ ಎ ಹೆವನ್. ಆಕ್ಚುಲಿ ಅವರು ಆಕ್ಚುಯಲ್ ವಿಡಿಯೋಸ್ ಯಾರು ನೋಡ್ತಾ ಇಲ್ಲ ಅಲ್ಲಿ. ಅವ್ರಿಗೇನ್ ಅನ್ಸು, ಇಲ್ಲಿ ಹೋಗ್ಬೇಕು, ನಾನು ಹೋರಾಟ ಮಾಡ್ಬೇಕು, ಇದು ಅವ್ನು ಯಾವತ್ತು ಹೋಗಿ ಅಲ್ಲಿ ಲ್ಯಾಂಡ್ ಆಗ್ತಾನೆ, ಅಲ್ಲಿ ತಲುಪಿದಾಗ ಅವ್ನಿಗೆ ಅರ್ಥ ಆಯ್ತಾ ಅವ್ನು ಯಾವ ನರಕಕ್ಕೆ ಬಂದ ಅಲ್ಲಿ ಅಂತ. ಇದೇ ರೀತಿಯಾಗಿ ಏನಾಗಿದೆ ನಮ್ಮ ಒಂದು ಕಾಶ್ಮೀರದಲ್ಲೂ ಏನಾಗಿದೆ, ಈ ಸ್ವರ್ಗನ ತೋರಿಸ್ತಾ ಇದಾರೆ ಅವ್ರಿಗೂ. ಈ ಪಾಕಿಸ್ತಾನದ ಸ್ವರ್ಗ, ನೀವು ಇವ್ರನ್ನ ಮಾಡ್ಬಿಟ್ರೆ ನೀವು 72 ಜನ ಸಿಗ್ತಾರೆ ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ಸರ್ ಅಲ್ಲಿ ಏನಾಗುತ್ತೆ, ಈ 18 ವರ್ಷದಿಂದ 20, 22, 23 ವರ್ಷದ ಹುಡುಗರು ಹೋಗ್ತಾ ಇರೋದು ಇದ್ರಲ್ಲಿ. ಅವ್ರಿಗೆ ದೇ ಆರ್ ನಾಟ್ ಏಬಲ್ ಟು ಥಿಂಕ್ ವಾಟ್ ದೇ ಆರ್ ಡೂಯಿಂಗ್. ಆಯ್ತಾ, ಒಂದು ಸತಿ ಆ ಟೆರರಿಸಂ ಅನ್ನೊಂದು ಯಾವ ರೀತಿ ಇದೆ ಅಂದ್ರೆ, ಟೆರರಿಸಂ ಒಳಗಡೆ ಹೋಗ್ಬಿಟ್ಮೇಲೆ ಐದರ್ ವಿಲ್ ಬಿ ಕಿಲ್ಡ್ ಅಷ್ಟೇ, ಅದ್ರ ಬೇರೆ ಅದಕ್ಕೆ ಇದು ಇಲ್ಲ. ನಾವು ತುಂಬಾ ಜನ ನಾವು ಅಲ್ಲಿದ್ದಾಗ ಸರೆಂಡರ್ ಮಾಡಿಸಿದ್ದೆ ಕೆಲವು ಹುಡುಗರನ್ನ. ಆ ಹುಡುಗರನ್ನ ಸರೆಂಡರ್ ಮಾಡಿಸಿದಾಗ ಹುಡುಗರ ಹತ್ರ ಮಾತಾಡ್ತಾ ಇದ್ದಾಗ ಮೋಸ್ಟ್ ಆಫ್ ದಿ ಕೇಸಸ್ ದೇ ಜಸ್ಟ್ ಗಾಟ್ ಮೋಟಿವೇಟೆಡ್ ಬಿಕಾಸ್ ಆಫ್ ಸರ್ಟನ್ ಪ್ರೀಚಿಂಗ್ಸ್. ಆ ಒಳಗಡೆ ಹೋದ್ಮೇಲೆ ಅರ್ಥ ಆಯ್ತು ಸರ್ ಅವ್ರಿಗೆ ಎಲ್ಲಿ ಹೋಗಿ ಸಿಗಾಕೊಂಡ್ರ ಅವರು. ಅದನ್ನ ಮನವರಿಕೆ ಮಾಡಿಸುವಂತ ಪರಿಸ್ಥಿತಿ ಇವತ್ತು ನಾವು ಮಾಡ್ತಾ ಇಲ್ಲ, ನಮ್ಗೆ ಆ ರೀತಿ ಆಗ್ಬಿಟ್ಟಿದೆ ಇವತ್ತು. ಒಂದು ಇವತ್ತಿನ ಪರಿಸ್ಥಿತಿ ಅಂದ್ರೆ ಈ ಹಿಂದೆ ಒಬ್ರು ಮಾತಾಡ್ತಾ ಇದ್ರು, ರಮೇಶ್ ಕುಲಕರ್ಣಿ ಅನ್ನೋರು. ಅವ್ರು ಹೇಳ್ತಾ ಇದ್ರು, ಜಗನ್ಮೋಹನ್ ಅನ್ನೋರು ಅವಾಗ ರಾಜ್ಯಪಾಲರೆಲ್ಲ ಇದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಸ್ವಾತಂತ್ರ್ಯ ಇತ್ತು. ಅಲ್ಲಿನ ಜನನೇ ಆಗ್ಲಿ ಅಥವಾ ಅಲ್ಲಿನ ಸೇನೆ ಆಗ್ಲಿ ನಮ್ಮ ಮೇಲೆ ಅಟ್ಯಾಕು ಅಥವಾ ಏನೋ ಒಂದು ಮಾಡ್ತಿದ್ದು, ಅದೊಂದು August 15th ಏನ್ ಬರ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ರು. ಸಂಪೂರ್ಣವಾದಂತ ಸ್ವಾತಂತ್ರ್ಯ ಇತ್ತು ಸೇನೆಗೆ, ನಮ್ಮ ಭಾರತೀಯ ಸೇನೆಗೆ. ಯಾವಾಗ ಚೇಂಜ್ ಆಗಿದ್ದು ಇದು ಅಂತ? ಸರ್ ಇದರಲ್ಲಿ ಒಂದು 3 ಸ್ಟೇಜಸ್ ಅಲ್ಲಿ ನಾನು ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 98, 99, 2000 ಇದು ಒಂದು ಸಮಯ ಅಲ್ಲಿ ಟೆರರಿಸಂ ಏರೋದಕ್ಕೆ ಸ್ಟಾರ್ಟ್ ಆಯ್ತು. ಈ 2001 ಇಂದ ಹಿಡಿದು 2005 ವರೆಗೂ ತುಂಬಾ ಆಕ್ಟಿವ್ ಆಯ್ತು. ನಂತರವಾಗಿ ಇದು ಕಂಟ್ರೋಲ್ ಬಂತು. ಕಂಟ್ರೋಲ್ ಬಂದು ಇದು ಮತ್ತೆ ಶುರುವಾಗಿದ್ದು ತುಂಬಾ ಆಕ್ಟಿವ್ ಆಗೋದಕ್ಕೆ 2011ರಿಂದ. ಇಲ್ಲಿ ಏನಾಗುತ್ತೆ, ಇಲ್ಲಿ ಟೆರರಿಸಂ ಇದು ಕಾಶ್ಮೀರದಲ್ಲಿ ಯಾವ ರೀತಿ ನಡೀತಾ ಇದೆ ಅಂದ್ರೆ, ಕಾಶ್ಮೀರಲ್ಲಿ ತುಂಬಾ ಏರಿಯಾಸ್ ಇದೆ. ಈಗ ನೀವು ಜಮ್ಮು ರೀಜನ್ ತಗೊಂಡ್ಬಿಡಿ, ಜಮ್ಮು ರೀಜನ್ ಅಲ್ಲಿ ಟೆರರಿಸಂ ಇಲ್ಲ. ಆಯ್ತಾ, ಮೇಲೆ ಬರ್ತಾ ಬರ್ತಾ ಡೋಡಾದಿಂದ ಶುರು ಆಗುತ್ತೆ. ಮುಂದೆ ನೀವು ಈ ಕಡೆ ಹೋಗ್ತಾ ಹೋಗ್ತಾ ನಿಮ್ಮ ಸೌತ್ ಕಾಶ್ಮೀರ್ ಶುರು ಆಗ್ಬಿಡುತ್ತೆ. ಆ ಬನಿಯಾಲ್ ಟನಲ್ ಕ್ರಾಸ್ ಮಾಡಿದ ತಕ್ಷಣ ಟೆರರಿಸಂ ಸ್ಟಾರ್ಟ್ ನಿಮ್ಗೆ ತುಂಬಾ ಹೈಲಿ ಆಕ್ಟಿವ್. ಅದರಲ್ಲಿ ಏನಾಗುತ್ತೆ, ನಿಮ್ಮ ಅನಂತನಾಗ್ ಡಿಸ್ಟ್ರಿಕ್ಟ್, ಆ ಡಿಸ್ಟ್ರಿಕ್ಟ್ ನಾವು ಇಸ್ಲಾಮಾಬಾದ್ ಅಂತಾನೆ ಕರೀತಾರೆ ಇವತ್ತು. ಇಫ್ ಯು ಟಾಕ್ ಟು ಎನಿ ಲೋಕಲ್ ಅಂಡ್ ಇಫ್ ಯು ಸೇ ಅನಂತನಾಗ್ ಯು ವಿಲ್ ಸೇ ದಿಸ್ ಇಸ್ಲಾಮಾಬಾದ್. ಆಯ್ತಾ, ಅಲ್ಲಿನ ಒಂದು ಇದು ಏನಂತಾರ ಮೇನ್ ಕಂಟ್ರೋಲಿಂಗ್ ಫೈನಾನ್ಷಿಯಲ್ ಲಾಜಿಸ್ಟಿಕ್ಸ್ ಎಲ್ಲ ಅಲ್ಲಿಂದಾನೆ ಶುರು ಆಗುತ್ತೆ. ಈ ಜನಗಳೇನಾಗುತ್ತಾರೆ, ಇಲ್ಲಿ ಸೌತ್ ಕಾಶ್ಮೀರಲ್ಲಿ ಪೂರ್ತಿ ಕಾಶ್ಮೀರಿ ಡಾಮಿನೇಟೆಡ್ ಅದು. ಅಲ್ಲಿ ಹಿಂದೂಗಳು ಅನ್ನೋರು ನೀವು ಹುಡುಕ್ಬೇಕು, ಬೂತ್ ಕನ್ನಡಿ ಹಾಕೊಂಡು ಯಾರನ್ನ ಹುಡುಕಿದ್ರೆ ನಿಮ್ಗೆ ಸಿಗ್ತಾರೆ ಒಬ್ರು ಇಬ್ರು. ಒನ್ಸ್ ಅಪಾನ್ ಎ ಟೈಮ್ ದಿಸ್ ಏರಿಯಾ ವಾಸ್ ಡಾಮಿನೇಟೆಡ್ ಬೈ ಹಿಂದೂಸ್, ದೇ ಹ್ಯಾವ್ ಬೀನ್ ಫ್ಲಶ್ಡ್ ಔಟ್ ಟು ದಿ ಜಮ್ಮು ರೀಜನ್. ಆಯ್ತಾ ಸರ್, ಇಲ್ಲಿ ಏನಾಗುತ್ತೆ, ಈ ಜಮ್ಮು ಇದಕ್ ಬಂದಾಗ, ನೀವು ಅನಂತನಾಗ್ ಬಂದಾಗ ನೆಕ್ಸ್ಟ್ ಬರೋದು ನಿಮ್ಗೆ ಈ ಕಡೆ ಕುಲ್ಗಾಮ್ ಮತ್ತೆ ಶೋಫಿಯಾ. ಈ ಶೋಫಿಯಾನ್ ಏನಾಗುತ್ತೆ, ಪೀರ್ ಪಂಜಾಲ್ ರೇಂಜ್ ಗೆ ಅಟ್ಯಾಚ್ ಆಗಿದೆ. ಜನ ಅಲ್ಲಿಂದ ಇನ್ಫಿಲ್ಟ್ರೇಟ್ ಮಾಡ್ತಾರೆ, ಸೀದಾ ಸಿದ್ಪುರ್ ಫಾರೆಸ್ಟ್ ನಿಂದ ಕ್ರಾಸ್ ಮಾಡಿ DK ಮಾರ್ಗ್ ಕ್ರಾಸ್ ಮಾಡಿ ಶೋಫಿಯಾನ್ಗೆ ಬಂದ್ಬಿಡ್ತಾರೆ. ಈ ಶೋಫಿಯಾನ್ ಅನ್ನೋದು ಮೇನ್ ಕಂಟ್ರೋಲ್ ಸೆಂಟರ್. ನಾನು ನೋಡಿದಂತೆ, ನಾನು ಅಲ್ಲಿ ಇದ್ದಾಗ ಶೋಪಿಯನ್ ಅಲ್ಲಿ August 14ಕ್ಕೆ ಪಾಕಿಸ್ತಾನ್ ಫ್ಲಾಗ್ ನ ಅರೆಸ್ಟ್ ಮಾಡ್ತಾ ಇದ್ರು ಇವರು. ಆ ರೀತಿಯಾದ ಒಂದು ಪರಿಸ್ಥಿತಿ ಇತ್ತು ಅವಾಗ. ಪಾಕಿಸ್ತಾನ್ ಕರೆನ್ಸಿ ವಾಸ್ ಅಕ್ಸೆಪ್ಟೆಡ್ ಓವರ್ ದೇರ್. ಅದನ್ನ ನಾವು ನೋಡಿ ಕಣ್ಣಾರ ನಾವು ನೋಡಿರುವಂತ ವಿಷಯ ಅದು. ಆಯ್ತು, ಅಲ್ಲಿಂದ ಏನಾಗುತ್ತೆ, ಮುಂದೆ ಬರೋದೇ ಪುಲ್ವಾಮಾದಿಂದ ಮುಂದೆ ಬರೋದು ಶ್ರೀನಗರ. ಇದು ಒಂದು ಸೌತ್ ಕಾಶ್ಮೀರ್ ಝೋನ್. ದ ಮೋಸ್ಟ್ ಆಕ್ಟಿವ್ ಟೆರರಿಸಂ ಇರೋದು ಇವತ್ತು ಸೌತ್ ಕಾಶ್ಮೀರದಲ್ಲಿ. ಮತ್ತೆ ನೀವು ಹೊರಟಾಗ ನಾರ್ತ್ ಕಾಶ್ಮೀರ್, ಶ್ರೀನಗರದಿಂದ ಗುಲ್ಮರ್ಗ್ ಮೇಲೆ ಹೊರಟಿರಲ್ಲ, ಬಾರಾಮುಲ್ಲಾ, ಕುಪ್ವಾಡ, ಈ ಕಡೆ ಎಲ್ಲ ನಾರ್ತ್ ಕಾಶ್ಮೀರ್. ಸರ್, ಅಂದ್ರೆ ನೀವು ಹೇಳ್ತಾ ಇರೋದು ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇಲ್ಲಿ ಪ್ರಮುಖವಾಗಿ ಧರ್ಮವನ್ನು ಯೂಸ್ ಮಾಡಿಕೊಂಡು ಭಯೋತ್ಪಾದನೆಯನ್ನ ಆ ಒಂದು ಬೀಜವನ್ನ ಬಿತ್ತುತ್ತಾ ಇದ್ದಾರೆ ಅನ್ಸುತ್ತೆ. ಸರ್, ಇಲ್ಲಿ ಧರ್ಮ ಅನ್ನೋದೇ ಆಟ ಆಡ್ತಾ ಇರೋ ಸರ್. ಇಲ್ಲಿ ಧರ್ಮವನ್ನ ಸರ್, ಇಲ್ಲಿ ಇನ್ನೊಂದು ವಿಷಯ ಏನಾಗಿದೆ ಇಲ್ಲಿ ಅಂದ್ರೆ, ಇಲ್ಲಿ ಕಾಶ್ಮೀರದಲ್ಲಿ ಈ ಯೂತ್ ಏನ್ ಹೋಗ್ತಾ ಇದಾರಲ್ಲ, ನೀವು ಆ ಯೂತ್ ಒಂದು ಪ್ರೊಫೈಲ್ ನೋಡಿ. ಇಲ್ಲಿ ನಾನು ತುಂಬಾ ಕೇಸ್ಗಳಲ್ಲಿ ನೋಡಿದೆ, ಇವ್ರಿಗೆ ಏನಾಗುತ್ತೆ, ವೆಪನ್ ಸಿಕ್ಕಿದ ತಕ್ಷಣ ದೇವ್ರ ಸಿಕ್ಕಿ ಇದು ಏನೋ ಅವ್ರಿಗೇನೋ ಸಿಕ್ಬಿಟ್ಟಂಗ ಆಗ್ಬಿಡುತ್ತೆ ಅಲ್ಲಿ. ಅಂಡ್ ಸೆಕೆಂಡ್ ಥಿಂಗ್, ಯು ವಿಲ್ ಬಿಕಮ್ ಎ ಗಾಡ್ ಫಾದರ್ ಇನ್ ಹಿಸ್ ಓನ್ ವಿಲೇಜ್.
ಅದರಿಂದನೂ ತುಂಬಾ ಜನ ಟೆರರಿಸಂ ಎಂಟರ್ ಮಾಡ್ತಾ ಇದ್ದಾರೆ. ಎಸ್ ಸಂತೋಷ್ ಸರ್, ಮತ್ತಷ್ಟು ಮಾತಾಡಿಸ್ತೀನಿ, ಮಾಹಿತಿಯನ್ನ ಪಡ್ಕೊಳ್ತೀನಿ.